ಊರಿಗೆ ಬಂದು ತಲುಪಾಯ್ತು. ರೂಮ್ ಮಾಡಿ ರೂಮಲ್ಲಿ ಲಗೇಜ್ ಎಲ್ಲ ಇಟ್ಬಿಟ್ಟು ಈಗ ಸಮುದ್ರದಲ್ಲಿ ಆಟಾಡೋಣ ಅಂತ ಹೋಗ್ತಾ ಇದ್ದೀವಿ. ದರ್ಶನಕ್ಕೆ ಲೇಟಾಗಿ ಹೋಗ್ಲಿ ಅಂತ ಹೇಳಿದ್ರು ಅವರು. ಯಾರೋ ನಮ್ಮ ಮನೆಯವ್ರ ಫ್ರೆಂಡ್ ಪರಿಚಯ ಇರೋರು ಇದ್ದಾರೆ. ಅವರು ಏನಂದ್ರೆ 10 ಗಂಟೆ ಮೇಲೆ ಹೋದರೆ ಜಾಸ್ತಿ ರಶ್ ಇರಲ್ವಂತೆ. ಅದಕ್ಕೆ ಅವರು 10 ಗಂಟೆ ಮೇಲೆ ಹೋಗಿ ಅಲ್ಲಿವರೆಗೂ ಸಮುದ್ರದ ಹತ್ರ ಅಲ್ಲಿ ಟೈಮ್ ಪಾಸ್ ಮಾಡಿ ಅಂದರು. ಇವಾಗ ಸಮುದ್ರದ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಆಟ ಆಡ್ಕೊಂಡು ನನ್ನ ಮಗನ ಆಟ ಆಡಿಸ್ಕೊಂಡು ಮತ್ತೆ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತು ದರ್ಶನಕ್ಕೆ ಹೋಗ್ತೀವಿ. ಸಮುದ್ರಕ್ಕೆ ಹೋಗೋಣ ಅಂತ ಬಂದು ಯಾಕೋ ಎಳ್ನೀರು ನೋಡಿದ ತಕ್ಷಣ ಕುಡಿಬೇಕು ಅನ್ನಿಸ್ತದೆ. ಇತ್ತೀಚೆಗೆ ಎಲ್ಲೋದ್ರೂ ತುಂಬ ಎಳ್ನೀರು ಕುಡಿಯೋದು ಜಾಸ್ತಿ ಆಗಿದೆ ನಮ್ದಲ್ಲ. ಇತ್ತೀಚೆಗೆ ಎಲ್ಲೋದ್ರೂ ಎಳ್ನೀರು ಕುಡಿತಿದ್ವಿ. ಆದರೆ ಊರಿಗೆ ಹೋದ್ರೆ ಮರ ನೋಡಿದ್ರೆ ಎಳ್ನೀರು ಕುಡಿಬೇಕು ಅಂತ ಅನ್ಸೋದೇ ಇಲ್ಲ. ಇಲ್ಲಿ ಹೊರಗಡೆನೇ ಜಾಸ್ತಿ ಕುಡಿತಾ ಇದ್ವಿ. ಕಟ್ ಮಾಡಿಕೊಟ್ರು ನೋಡಿ, ನೀಟಾಗಿ ಮಾಡಿಕೊಡ್ತಾರೆ. ಗಂಜಿ ಎಲ್ಲ ಎರೆದು ಕೊಡ್ತಾರೆ. ಏನು ಎಳ್ನೀರು ಕುಡಿದ್ಮೇಲೆ ಗಂಜಿ ತಿನ್ನೋದೇ ಒಂಥರ ମଟନ କଟା ହେଇଗଲାଣି ତାଙ୍କର। ମୁଁ କହିଲି ମୁଁ ଜାଣିନି, ମୁଁ ଘରେ ଅଛି। ಬಂದ ತಕ್ಷಣ ನನ್ನ ಮಗ ಒಂಟೆ ಕಾಣಿಸ್ತು ಅಂತ ಒಂಟೆ ಹತ್ರ ಹೋಗ್ತಿದ್ದಾನೆ. ನಾವು ಫಸ್ಟಿಗೆ ಬೇಡ ಅಂದ್ವು. ನಾವು ಬೇಡ ಅಂದ್ರೂ ಅವ್ರ ಹತ್ರ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದ. ಅವ್ನು ನಮ್ಗೆ ಹೇಳಲಿಲ್ಲ ಏನಿಲ್ಲ, ಹಾಗೆ ಕೂರಿಸ್ಬಿಟ್ರು. ಆಮೇಲೆ ನಮ್ಮ ಮನೆಯವ್ರಿಗೆ ಬನ್ನಿ ಸರ್ ಅಂತಿದ್ದಾರೆ. ಆ್ಯಕ್ಚುಲಿ ಈ ಥರ ಎಲ್ಲ ಹೋದಾಗ, ನಾವು ಹೊರಗಡೆ ಎಲ್ಲ ಹೋದಾಗ ಏನು ಮಾಡಬೇಕಂದ್ರೆ ಅವ್ರು ತುಂಬ ಜಾಸ್ತಿ ರೇಟ್ ಹೇಳ್ತಾರೆ. ನಮಗೆ ಫಸ್ಟ್ಗೆ ಒಬ್ರೊಬ್ರಿಗೆ 500 ರೂಪಾಯಿ ಅಂತ ಹೇಳಿದ್ರು. ನಾನು 500 ರೂಪಾಯಿ ಅಂದರೆ ಬೇಡ ಅಂತ ಅಂದೆ. ಆಮೇಲೆ ಸ್ವಲ್ಪ ಮಾತಾಡಿದ್ದಕ್ಕೆ ಕಡಿಮೆ ಮಾಡಿದ್ರು. ಫಸ್ಟಿಗೆ ಹಂಗೆ ಹೇಳ್ತಾರೆ, ಮಾತಾಡಿ ಕಡಿಮೆ ಮಾಡಿಸ್ಕೋಬೇಕು. ಹಂಗಂತೇಳಿ ತುಂಬಾ ಏನು ಕಡಿಮೆ ಮಾಡಿಸ್ಕೊಳಕ್ಕಾಗಲ್ಲ. ಯಾಕೆಂದರೆ ಪಾಪ ಅವರು ಇದರಲ್ಲೇ ಜೀವನ ಮಾಡೋದು. ಸೊ ಅವರು ಮತ್ತು ಒಂಟೆನೂ ಇರುತ್ತೆ. ಸೊ ಅದಕ್ಕೆ ಊಟ ಹಾಕ್ಬೇಕು ಅವರು. ಹಾಗಾಗಿ ತುಂಬ ಕಡಿಮೆ ಮಾಡಿಸ್ಕೊಳಕ್ಕಾಗಲ್ಲ. ಬಟ್ ಆದರೂ ಪರವಾಗಿಲ್ಲ, ಕಡಿಮೆ ಮಾಡಿದ್ರು. ನಮಗೆ ಫಸ್ಟಿಗೆ 500 ರೂಪಾಯಿ ಅಂದಿದ್ದು, ಆಮೇಲೆ 300 ರೂಪಾಯಿ ಕೊಡಿ ಅಂತ ಅಂದರು. ನಾನು ಇನ್ನೂ ಕಡಿಮೆ ಮಾಡಿಸೆ ಅಂತಿದ್ದೆ. ನಮ್ಮ ಮನೆಯವ್ರು ಇರಲಿ ಬಿಡು ಪರವಾಗಿಲ್ಲ ಅಂತ ಹೇಳಿ ಅಷ್ಟಲ್ಲೇ ಮಾಡಿದ್ದು ಹೋದ್ವು. ನನ್ನ ಮಗ ಅಂತೂ ಫುಲ್ಲು ಖುಷಿ ಅಂದರೆ ಖುಷಿ. ಹಂಗೇನೆ ಹೆಂಗಾರ ಮಾಡ್ಕೊಳ್ಳಿ, ನೀವು ಹೇಳೋದು ಕೇಳಲ್ಲ. ನೋಡಿ ಒಂದೊಂದ್ಸಲ ಅಲ್ಲಿ ನೋಡಿ ಮಕ್ಳನ್ನ ಕರ್ಕೊಂಬಂದು ತಮಾಷೆ ಮಾಡೋದು. ನೋಡಿ ಇಲ್ಲಿ ಬಾಲ್ ಆಟ ಆಡ್ತಾರೆ. ತಗೊಳ್ಳಿ ರಾಮ ಅಂತ ಬರೆಯೋಣ. ಅದು ಹೆಂಗೆ ತಗೊಳ್ಳಿ, ಇಟ್ಕೊಳ್ಳಿ, ಬರೆಯೋಣ. ನೋಡೋದ ಟ್ರೈ ಮಾಡೋದಾ? ನಾನು ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ನಮ್ಮ ಮನೆಯವರು ಆಟಾಡಿ ಅಂದರೆ ಇಲ್ಲ ಬೇಡ ಅಂತ ಅಂದರು. ಅವ್ರು ಮಂಗಳೂರಲ್ಲೇ ಇದ್ದವರು. ಸೊ ಹಂಗಾಗಿ ಅವ್ರಿಗೇನು ಅಷ್ಟೊಂದು ಇದು ಆಟಾಡಬೇಕು ಅಂತ ಅನಿಸಿಲ್ಲ ಅನಿಸುತ್ತೆ. ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಆಟಾಡೋದ್ವು. ಕಪ್ಪೆ ಗೂಡೆಲ್ಲ ಮಾಡಿಕೊಂಡು ನಂಗೆ ಅದೆಲ್ಲ ನೆನಪಾಯಿತು. ಸೊ ಅದೆಲ್ಲ ಮಾಡ್ಕೊಂಡು ಆಟಾಡೋದ್ವು. ಅವನಂತೂ ಫುಲ್ಲು ಅಲ್ಲಿ ಬೇರೆ ಅವ್ರ ಜೊತೆ ಹೋಗ್ಬಿಟ್ಟು ಅವ್ರ ಜೊತೆ ಆಟಾಡ್ತವನೇ. ನಾನು ಮುಂದೆ ಹೋಗೋಣ ಅಂದರೆ ಬೇಡಪ್ಪ ಅಂತ ಅಂದೆ ಅಂತ ಹೇಳಿ ಅವ್ರ ಜೊತೆ ಹೋಗಿ ಆಟಾಡ್ತವನೇ. ನಮ್ಮ ಮಮ್ಮಿ ಬರ್ತಾಯಿಲ್ಲ ಆಂಟಿ ಅಂತ ಅವ್ರ ಜೊತೆ ಕೂತ್ಕೊಂಡು ಆಟಾಡ್ತಾ ಇದ್ದ. ಸೊ ಅಷ್ಟು ಅಂದರೆ ಮಕ್ಕಳು ಒಂದೊಂದ್ಸಲ ಅನಿಸುತ್ತೆ ಮಕ್ಕಳು ಖುಷಿ ಮುಂದೆ ಎಲ್ಲ ಸೊನ್ನೆ ಅಂತ. ಸೊ ನನ್ನ ಮಗ ಅಂತೂ ಬೇಡ ಮಮ್ಮಿ ಹೋಗೋದು, ಇಲ್ಲೇ ಆಟಾಡೋಣ ಅಂತ ಅವನೇ. ಚೆನ್ನಾಯ್ತಾ? ಸಮುದ್ರದ ಹತ್ರ ಬಂದು ಚುರ್ಮುರಿ ತಿಂದಿಲ್ಲ ಅಂದರೆ ಮನ್ಸು ಬರಲ್ಲ. ಅದಕ್ಕೆ ಚುರ್ಮುರಿ ಮಾಡಿಸ್ಕೊತಾ ಇದ್ದೀನಿ. ಏನಂತಾರ ಗೊತ್ತಿಲ್ಲ, ಹೇಳೋಕ್ಕಾಗಲಿಲ್ಲ. ಒಟ್ಟು ಚುರ್ಮುರಿ ಅಂತಲೇ ಹೇಳ್ದಪ್ಪ ಮಾಡಿಕೊಡ್ತಾವೆ.
ಚುರ್ಮುರಿ ತೊಗೊಂಡು ಚುರ್ಮುರಿ ತಿಂದ್ಬಿಟ್ಟು ಚುರ್ಮುರಿ ಖಾರ ಆಯಿತು ಅಂತ ನೀರು ಕೇಳ್ದೆ. ಅಲ್ಲೆಲ್ಲೂ ನೀರೆಲ್ಲ ಬೇಡಪ್ಪ ಕುಡಿಯೋದು ಅಂದರೆ ಐಸ್ ಕ್ರೀಮ್ ತೊಗೊಡಿ ಅಂತ ಐಸ್ ಕ್ರೀಮ್ ತೆಗೆಸ್ಕೊಂಡು ನನಗೆ ಇಟ್ಕೊ ಕೊಡು ಅಂದರೆ ಚುರ್ಮುರಿನೂ ಕೊಡ್ತಾಯಿಲ್ಲ ಐಸ್ ಕ್ರೀಮ್ ಕೊಡ್ತಾಯಿಲ್ಲ. ಆ ಐಸ್ ಕ್ರೀಮ್ನ ಚುರ್ಮುರಿ ಕವರ್ ಒಳಗೆ ಹಾಕೊಂಡು ತಿಂತವನೆ ನೋಡಿ. ಈಗಿನ ಮಕ್ಕಳು ಎಷ್ಟು ಇದಿರ್ತಾರೆ, ಏನಾದರೂ ಹೇಳಿದ್ರೆ ನಮಗೆ ಉಲ್ಟಾ ಹೇಳ್ತಾನೆ. ಅಯ್ಯೋ ದೇವ್ರೆ. ಏನು ನೋಡಿ, ಇಲ್ಲಿ ಅರಳಿ ಮರ ಐತೆ. ನಾವು ಸಮುದ್ರದಿಂದ ಹೋಗ್ತಾ ಇದ್ವು. ನಂದಿ ಅಂದರೆ ಶಿವನ ದೇವಸ್ಥಾನ. ಯಾವ ದೇವಸ್ಥಾನ ಎಲ್ಲೋದ್ರೂ ಇಲ್ಲಿ ಜಗನ್ನಾಥಂದು ಇದಿದೆ, ಇಲ್ಲಿ ನಂದಿ ಇದೆ. ದೇವ್ರಿಗೊಂದು ನಮಸ್ಕಾರ ಮಾಡಿ ಹೋಗೋಣ.